ವೆಲ್ಕಮ್ ಟು ಡಿಸ್ಕವರಿಂಗ್ ಬಿಜಾಪುರ್ 30 ಡೇಸ್ 30 ಸ್ಟೋರೀಸ್ ಡೇ 6. ನಾನಿವತ್ತು ಬಂದೀನಿ ಅಲಿ ಬುರ್ಜ್ ತೋಫ್. ಇದಕ್ಕೆ ಉಪ್ಲಿ ಬುರ್ಜ, ಉಪಾರಿ ಬುರ್ಜ, ಹೈದರ್ ಬುರ್ಜ್ ಅಂತಾನು ಕರೀತಾರ. ಇದನ್ನ 16ನೇ ಶತಮಾನೊಳಗ 2ನೇ ಹೈದರ್ ಖಾನ್ ಎಂಬ ಸೇನಾಧಿಪತಿ ಕಟ್ಸ್ಯಾನಂತ. ಮೇಲ್ಗಡೆ ಹೋಗುವಾಗ ಒಂದು ಶಾಸನ ನೋಡ್ಲಿಕ್ಕದ. ನಂಗಂತೂ ಈ ಭಾಷೆ ಬರಲ್ಲ, ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ಕಮೆಂಟ್ ಒಳಗೆ ಹೇಳ್ರಿ. ಇದು ಟೋಟಲ್ 70 ಸ್ಟೆಪ್ಸ್ ಅದಾವ. ಹೋದಂಗ ಸ್ಟೆಪ್ಸ್ ದೊಡ್ಡ ನೋಡ್ಲಿಕ್ಕೆ ಮ್ಯಾಲ್ ಬರೆದ್ರು ನಂಗಂತೂ ಕಾಲ್ ನೋವು ಸ್ಟಾರ್ಟ್ ಆಗಿತ್ತು. ಮ್ಯಾಲ್ ಬಂದ ಮೇಲೆ ಬಿಜಾಪುರ್ ವ್ಯೂ ಮಸ್ತ್ ಕಾಣಿಸ್ತದ. ಇಲ್ಲಿಂದ ಗೋಲ್ ಗುಂಬಜ್ನು ಕಾಣಿಸ್ತದ. ಇಲ್ಲಿ ಸುಸೈಡ್ ಮಾಡ್ಕೊಂಡವರು ಆಲ್ರೆಡಿ ಅದ. ಅದ್ರ ಸಲುವಾಗಿ ಸುತ್ತ ಒಂದು ಗೋಡೆನು ಕಟ್ಸ್ಯಾರ. ಶತ್ರುಗಳನ್ನು ಬರೋದನ್ನ ಈಸಿಯಾಗಿ ನೋಡಿ ತೋಪುಗಳನ್ನು ಹಾಕೋ ಸಲುವಾಗಿ ಇದನ್ನ ಕಟ್ಸ್ಯಾರಂತ. ಮೇಲ್ಗಡೆ 2 ತೋಪುಗಳು ನೋಡ್ಲಿಕ್ಕೆ ಅದ. ಒಂದ್ ತೋಪ 19 ಫೀಟ್ 18 ಟನ್ ಅದ. ಇದಕ್ಕ ಲಾಂಚಾರಿ ಅಂತಾನು ಕರೀತಾರ. ಇದು ಅಖಂಡ ಒಂದೇ ಪೀಸ್ ಇದ್ದು ಪಂಚಲೋಹದಿಂದ ಮಾಡ್ಯಾರಂತ. ಎಷ್ಟ್ ಬಿಸಿಲಿದ್ರು ಇದು ಸುಡಲ್ಲ. ಹೋದಾಗ ನೋಡ್ಬರಿ ಒಂದ್ಸಲ. ಇನ್ನೊಂದ್ ತೋಪ ರಿಂಗ್ ಶೇಪ್ ಹೊಂದಿದ್ದು ಇದು ಬಿಜಾಪುರ ಒಳಗೆ ರೆಡಿ ಮಾಡ್ಯಾರಂತ. ಇದ್ರೊಳಗ ಗನ್ ಪೌಡರ್ ಹಾಕಿ ಬಿಸಿ ಮಾಡಿ ಶತ್ರುಗಳು ಬಂದಾಗ ಫಿರಂಗಿ ಗೋಲಿ ಹಾಕಿ ಹಾರಿಸ್ತಿದ್ರು ಅಂತ. ಇದಕ್ಕ ಲಾಮಾಚಾರಿ ಅಂತ ಒಂದು ಹೆಸರದ. ನನಗೆ ಮ್ಯಾಲ್ ಹತ್ತದ್ರೊಳಗೆ ಸಾಕಾಗಿತ್ತು. ಆದ್ರೆ ಅವರು ಟನ್ ಗಟ್ಲೆ ಇರೋ ತೋಪ್ಗಳನ್ನು ಇಷ್ಟು ಮ್ಯಾಲ್ ಹೆಂಗ್ ತಂದಿರ್ಬೋದು ಅಂತ ವಿಚಾರ ಮಾಡ್ರಿ. ಸೊ ಇದಿಷ್ಟು ಉಪಾರಿ ಬುರ್ಜ್ ಕತೆ. ಇದೇ ತರ ವಿಡಿಯೋಸ್ಗಾಗಿ ಪೇಜ್ನ ಫಾಲೋ ಮಾಡಿ.